ಗಡಿ ನಿಯಂತ್ರಣ ರೇಖೆ ಇದ್ದಕ್ಕೂ ಪಾಕ್ನಿಂದ ಡ್ರೋನ್ ದಾಳಿ ಆಗ್ತಾ ಇದೆ. ಪಾಕಿಸ್ತಾನದಿಂದ ಪ್ರಚೋದಿತ ಗುಂಡಿನ ದಾಳಿಗಳಾಗ್ತಾ ಇದೆ. ಪಾಕಿಸ್ತಾನದಿಂದ ನೋಡಿ, ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ಕೊಡುವಂತೆ ಸೂಚನೆಯನ್ನು ಕೊಡಲಾಗಿದೆ. BSFಗೆ ಕೇಂದ್ರ ಸರ್ಕಾರ ಈಗ ಸೂಚನೆಯನ್ನು ಕೊಟ್ಟಿದೆ. ಪಾಕಿಸ್ತಾನ ಹಾರಿಬಿಟ್ಟ ಎಲ್ಲಾ ಡ್ರೋನ್ಗಳು ಪೀಸ್ ಧ್ವಂಸ ಆಗಿಬಿಟ್ಟಿದ್ದಾವೆ. ಉಡೀಸ್ ಮಾಡಿದ್ದಾರೆ. ಉಡೀಸ್ ಮಾಡೋದ್ರ ಜೊತೆಗೆ ಅಲ್ಲಿ ಹೋಗಿ ಉಡೀಸ್ ಮಾಡಬೇಕು. ಈಗ LOC ಕಂಪ್ಲೀಟ್ ಆಗಿ ಅಲ್ಲಿ ದಾಳಿಗಳು ನಡೆಸ್ತಾ ಇದ್ದಾರೆ. ಅಪ್ರಚೋದಿತವಾಗಿ ಗುಂಡಿನ ಸುರಿಮಳೆ. ನಮ್ಮ ಯೋಧರು ಕೂಡ ತಕ್ಕ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಇದು ಒಮರ್ ಅಬ್ದುಲ್ಲಾ, ಈ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ನಿಂದ ಡ್ರೋನ್ ದಾಳಿಗಳಾಗ್ತಾ ಇದೆ. ಅಪ್ರಚೋದಿತ ಗುಂಡಿನ ದಾಳಿಗಳಾಗ್ತಾ ಇದೆ ಪಾಕಿಸ್ತಾನದಿಂದ. ಒಮರ್ ಅಬ್ದುಲ್ಲಾ ಅವರೇ ಈ ವಿಚಾರವನ್ನ ಈಗ ಬಹಿರಂಗಪಡಿಸಿದ್ದಾರೆ. ಭಾರಿ ಸ್ಫೋಟದ ಶಬ್ದಗಳು ಕೂಡ ಅಲ್ಲಿ ಕೇಳಿಸ್ತಾ ಇದೆ ಅಂತೆ. ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ಅಲ್ಲಿ ಡ್ರೋನ್ಗಳನ್ನು ಹಾರಿಬಿಟ್ಟಿದ್ರು. ಪಾಕಿಸ್ತಾನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಲಾಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಮತ್ತೆ ಪಾಕಿಸ್ತಾನ ತಪ್ಪು ಮಾಡಿಬಿಡ್ತು. ಪಾಕಿಸ್ತಾನ ಭಾರತ ಶಾಂತಿ ಮಂತ್ರ ಜಪಿಸ್ತಾ ಇದ್ವಿ ಅಂತ ಅವ್ರು ಬಹುಶಃ ಅನ್ಕೊಂಡಿರಬಹುದು. ಆದರೆ ಇಲ್ಲ, ನಿಮ್ಮ ಕುತಂತ್ರದ ಬುದ್ಧಿ ಗೊತ್ತಿತ್ತು. ರಣಹೇಡಿತನಗಳ ನರಿ ಬುದ್ಧಿ ಮತ್ತೆ ಮುಂದುವರೆದಿದೆ. ಅದಕ್ಕೆ ತಕ್ಕ ಶಾಸ್ತಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಕೂಡ ಇದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ, ಡ್ರೋನ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ. ನಮ್ಮ BSF ಯೋಧರು ಅವರೆಲ್ಲರ ಪ್ರಯತ್ನಗಳನ್ನು ವಿಫಲ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ನೀವು ಹೇಗೆ ಅದಕ್ಕೆ ಉತ್ತರ ಕೊಡ್ತಿರೋ ಕೊಡಿ, ಫ್ರೀ ಹ್ಯಾಂಡ್. ಈ ಹಿಂದೆನೂ ಕೂಡ ಹೇಳಿದ್ರು, ಈಗ ಮತ್ತೆ ಹೇಳಿದ್ದಾರೆ. ಅಂದರೆ ಮಿಲಿಟರಿ ಕಾರ್ಯಾಚರಣೆ, ಈಗ ಕದನ ವಿರಾಮ ಘೋಷಣೆ ಆಯಿತು ಅಂತಂದರೆ ಮಿಲಿಟರಿ ಕಾರ್ಯಾಚರಣೆಗಳು ಆ ಕಡೆಯಿಂದ ಈ ಕಡೆಯಿಂದ ಬಂದಾಗಬೇಕು. ಈಗ ಅವ್ರು ಶುರು ಮಾಡಿದ್ದಾರೆ. ಮತ್ತು ನೀವು ನಮ್ಮ ಶಸ್ತ್ರಾಸ್ತ್ರಗಳಿಗೆ ಕೆಲಸ ಕೊಡಿ.